ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ, ಎಲ್ಲ ಹೆಣ್ಮಕ್ಳಿಗೂ ಶುಭಾಶಯವನ್ನ ತಿಳಿಸ್ತಾ ಪ್ರೀತಿಯಿಂದ ಪ್ರಿಯಾಂಕಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಯಾಕೆ ಪ್ರೀತಿಯಿಂದ ಪ್ರಿಯಾಂಕಾ ಈ ಕಾರ್ಯಕ್ರಮದ ಟೈಟಲ್? ಯಾರನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಬರ್ಮಾಡ್ಕೊಂಡಿದೀವಿ, ಯಾರ ಬಗ್ಗೆ ಮಾತನಾಡ್ತಾ ಇದೀವಿ? ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಪವರ್ ಟಿವಿಯಲ್ಲಿ ಯಾರು ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಅನ್ನುವಂಥ ಕುತೂಹಲ ನಿಮ್ಮೆಲ್ಲರಿಗೂ ಇದ್ರೆ, ಆ ಕುತೂಹಲಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಒಬ್ಬ ಮಹಿಳೆ ಅಂತ ಬಂದಾಗ ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಗುರುವಾಗಿ, ಒಬ್ಬ ಪ್ರೇಯಸಿಯಾಗಿ ಎಲ್ಲ ರೀತಿಯ ಕೆಲಸಗಳನ್ನ ಆ ಮಹಿಳೆ ಮಾಡ್ತಾಳೆ. ಒಬ್ಬ ಮಹಿಳೆ ಮಾಡುವಂಥ ಕೆಲಸವನ್ನ 10 ಜನ ಪುರುಷರು ಸೇರಿದ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಹೆಣ್ಣು ಅಂತಂದ್ರೆ ಅಂಥ ದೊಡ್ಡ ಶಕ್ತಿ. ಹೆಣ್ಣು ಅಂತಂದ್ರೆ ಅದು ಒಂದ್ ರೀತಿ ಹೇಳಲಿಕ್ಕೆ ಅಸಾಧ್ಯ, ಆ ಪದವನ್ನ ವರ್ಣಿಸೋದಕ್ಕೆ ಅಸಾಧ್ಯ. ಪ್ರತಿಯೊಂದು ಮನೇಲೂ ಒಂದಾದ್ರೂ ಹೆಣ್ಮಗು ಇರಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆ ಹೆಣ್ಮಕ್ಳು ಮನೆ ತುಂಬಾ ಓಡಾಡ್ಕೊಂಡಿದ್ರೆ ಏನೋ ಒಂದು ರೀತಿಯಾದಂತಹ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನುವಂಥ ಮಾತಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂಥದ್ದೇ ಪವರ್ಫುಲ್, ಗಾರ್ಜಿಯಸ್, ಸ್ವೀಟೆಸ್ಟ್, ಮೋಸ್ಟ್ ಹಂಬಲ್, ಮೋಸ್ಟ್ ಟ್ಯಾಲೆಂಟೆಡ್ ಹೆಣ್ಮಗಳು ನಮ್ಮ ಜೊತೆಗಿದ್ದಾರೆ. ಇವರು ಕರ್ನಾಟಕದವರಲ್ಲ, ಆದ್ರೆ ಕರ್ನಾಟಕದವರೇ ಆಗ್ಬಿಟ್ಟಿದ್ದಾರೆ. ಈಗ ಅವ್ರನ್ನ ನಾವು ಕರ್ನಾಟಕದವ್ರು ಅಲ್ಲ ಇವರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕರ್ನಾಟಕದ ಸೊಸೆಯಾಗಿ ಬಂದಿದ್ದಾರೆ. ದ ಮೋಸ್ಟ್ ಗಾರ್ಜಿಯಸ್ ಅಂಡ್ ದ ಮೋಸ್ಟ್ ಹಂಬಲ್ಡ್ ನನ್ ಅದರ್ ದ್ಯಾನ್ ಪ್ರಿಯಾಂಕಾ ಉಪೇಂದ್ರ ಅವರು ಇವತ್ತಿನ ನಮ್ಮ ಪ್ರೀತಿಯಿಂದ ಪ್ರಿಯಾಂಕಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಆತ್ಮೀಯ ಸ್ವಾಗತ ನಿಮ್ಗೆ. ನಮಸ್ತೆ, ಥ್ಯಾಂಕ್ ಯು. ನಿಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ನಿಮ್ಗೆ ಕೂಡ ಹಾಗೆ ಎಲ್ರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದು ಹಾರ್ದಿಕ ಶುಭಾಶಯಗಳು. ಯಾವಾಗ್ಲೂ ನಿಮ್ಮನ್ನ ನೋಡಿದಾಗ ಒಂದು ಖುಷಿ ಆಗತ್ತೆ, ಯಾವಾಗ್ಲೂ ಆ ಸ್ಮೈಲಿಂಗ್ ಫೇಸು, ಆ ಚಾರ್ಮಿಂಗ್ ಫೇಸ್ ಇದೆಯಲ್ಲ, ಅದ್ ಏನೋ ಒಂಥರ ನಮಗೆ ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ವೈಬ್ಸು, ಮತ್ತೆ ಇನ್ನೊಂಥರ ಖುಷಿ ಆಗತ್ತೆ. ಎಷ್ಟು ಚಾಲೆಂಜ್ಗಳನ್ನ ಹೆಣ್ಮಕ್ಳು ಫೇಸ್ ಮಾಡ್ತೀವಿ ನಾವೆಲ್ಲರೂ ಕೂಡ. ಅದೆಲ್ಲದರ ನಡುವೆನೂ ಸದಾ ನಾವು ನಗ್ನಗ್ತಾ ಇರ್ತೀವಿ ಅಂತ ಅಂದಾಗ ಆ ಸ್ಪೆಷಲ್ ಕ್ಯಾರೆಕ್ಟರ್ ದೇವರು ಬಹುಶಃ ಆ ಹೆಣ್ಮಕ್ಳಿಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟಿದಾನೇನೋ ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಿ? ನಿಜವಾಗ್ಲೂ ಐ ಥಿಂಕ್ ನಾವು ತುಂಬಾ ಸೀರಿಯಸ್ ಆಗಿ ಜೀವನ ತಗೋಬಾರ್ದು. ನಗ್ತಾ ಇದ್ರೆ ಯುನೋ ಒಂಥರ ಅಲ್ಲಿಂದನೇ ಬಹುಶಃ ನಮ್ಮ ಎನರ್ಜಿ ಚೇಂಜ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ನನ್ನ ಅಮ್ಮ ಹೇಳ್ತಾರೆ, ತುಂಬಾ ಕಷ್ಟ ಇದ್ದಾಗನೂ ನಾವು ನಕ್ಕಿದ್ರೆ ನಮ್ಮ ವೈಬ್ರೇಷನ್ನೇ ಚೇಂಜ್ ಆಗಿಬಿಡುತ್ತೆ. ಬಿಕಾಸ್ ಯು ಆರ್ ಟೆಲಿಂಗ್ ದ ಬಾಡಿ ದಟ್ ಸ್ಮೈಲ್, ಇಟ್ಸ್ ಓಕೆ, ನೆಕ್ಸ್ಟ್ ಯುನೋ ಚೆನ್ನಾಗಾಗುತ್ತೆ. ಇಟ್ ಹ್ಯಾಪನ್ಸ್ ದಿ ಅದರ್ ವೇ ಆಲ್ಸೋ ಸಮ್ಟೈಮ್ಸ್. ಕೆಲವರು ನಿಮ್ಗೆ ಏನಾದ್ರು ಚೆನ್ನಾಗಿ ಹೇಳಿದ್ರೆ ನೀವು ನಗ್ತೀರಾ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಸ್ಮೈಲ್ ಆಲ್ಸೋ. ವೆನ್ ಯು ಸ್ಮೈಲ್ ಯು ಫೀಲ್ ಗುಡ್. ಸೊ ಐ ಆಲ್ವೇಸ್ ಬಿಲೀವ್ ದ್ಯಾಟ್ ನನ್ನ ಸ್ಮೈಲ್ ನೋಡಿ ಬೇರೆಯವ್ರನ್ನ ಒಂದು ಪಾಸಿಟಿವ್ ಎನರ್ಜಿ ಯುನೋ ಒಂದು ಅವ್ರಿಗೆ ಬಂದರೆ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಜೀವನದಲ್ಲಿ ಐ ಮೀನ್ ನಾವೆಲ್ಲ ತುಂಬ ಥಿಂಗ್ಸ್ ಸಾಧಿಸ್ತೀವಿ. ಬಟ್ ಇಫ್ ಯು ಕ್ಯಾನ್ ಮೇಕ್ ಸಮನ್ ಎಲ್ಸ್ ಹ್ಯಾಪಿ ಥ್ರೂ ಅವರ್ ಪ್ರೆಸೆನ್ಸ್, ಥ್ರೂ ಅವರ್ ಸ್ಮೈಲ್, ಇಟ್ಸ್ ಸೋ ನೈಸ್ ಅಲ್ವಾ? ಗೊತ್ತಿಲ್ಲದೆ ಇರೋರು ಕೂಡ ನೀವು ಅವ್ರನ್ನ ನೋಡಿ ಒಂಚೂರು ಸ್ಮೈಲ್ ಮಾಡಿದ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ.